ಬಾಳೆಹಣ್ಣು ಆರೋಗ್ಯಕ್ಕೆ ಎಷ್ಟು ಉತ್ತಮವೋ ಹಾಗೆ ಬಾಳೆಕಾಯಿ ಸಹ ಆರೋಗ್ಯಕ್ಕೆ ಅಷ್ಟೇ ಉತ್ತಮ. ನಾರಿನಂಶ ಹಾಗೂ ಪೊಟ್ಯಾಷಿಯಂ ಸಹ ಹೆಚ್ಚಾಗಿರುತ್ತೆ. ಇದರಿಂದ ಚಿಪ್ಸ್, ಪಲ್ಯ, ಫ್ರೈ ಹೀಗೆ ಅನೇಕ ಅಡುಗೆಗಳನ್ನು ಮಾಡ್ಕೋಬಹುದು. ನಾನಿವತ್ತು ಒಂದು ತವಾ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೀಣಾ ಫುಡಿ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ತವಾ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಬಾಳೆಕಾಯಿನ ತಗೊಂಡು ಸೈಡಲ್ಲಿ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಅದನ್ನು ಉಪ್ಪಿನ ನೀರಿನಲ್ಲಿ ನೆನೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ ಹಾಗೆ ಈ ಥರ ಬಾಳೆಕಾಯಿ ಸಹ ಹೀಗೆ ಉಪ್ಪು ನೀರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಅಡುಗೆ ಮಾಡೋಕ್ಕೆ ಮುಂಚೆ ಅದು ಕಪ್ಪಾಗಿ ಆಗಲ್ಲ. ಈ ಬಾಳೆಕಾಯಿ ತವಾ ಫ್ರೈ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದು ಸೈಡ್ ಡಿಶ್ ಆಗಿ ಅನ್ನ ರಸಮ್ ಜೊತೆ ಅಥವಾ ಅನ್ನ ಸಾಂಬಾರ್ ಜೊತೆ ಅಥವಾ ಹಾಗೆ ಸುಮ್ಮನೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಹ ತಿನ್ಕೋಬಹುದು. ಇದು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ ರೌಂಡ್ ಸ್ಲೈಸಸ್ ಆಗಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಉದ್ದಕ್ಕೆ ಸಹ ಸ್ಲೈಸಸ್ ಮಾಡ್ಕೋಬಹುದು. ಎಲ್ಲ ಸ್ಲೈಸಸ್ನ ಉಪ್ಪು ನೀರಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಮೊದಲು ನಾನು ಇಲ್ಲಿ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ 1/4 ಚಮಚ ಗರಂ ಮಸಾಲ ಮತ್ತು 1 ಟೀ ಸ್ಪೂನು ಕಾರ್ನ್ಫ್ಲೋರು, 1 ಟೀ ಸ್ಪೂನು ಅಕ್ಕಿ ಹಿಟ್ಟು ಎಲ್ಲ ಸೇರಿಸ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಂತಹ ಬಾಳೆಕಾಯಿ ಸ್ಲೈಸಸ್ನ ಸಹ ಸೇರಿಸ್ಕೊಂಡು ಎಲ್ಲ ಮಸಾಲ ಚೆನ್ನಾಗಿ ಹಿಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಕಲಸಿದ ತಕ್ಷಣ ತವಾ ಮೇಲೆ ಇಟ್ಟು ರೋಸ್ಟ್ ಮಾಡಬಹುದು. ಒಂದು ತವಾನ ಸ್ಟವ್ ಮೇಲಿಟ್ಟು ಅದು ಬಿಸಿ ಆಗಿದ ತಕ್ಷಣ 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದೇ ಸ್ಲೈಸಸ್ನ ತವಾ ಮೇಲೆ ಇಡ್ತಾ ಇದ್ದೀನಿ. ಬಾಳೆಕಾಯಿ ಸ್ಲೈಸಸ್ನೆಲ್ಲ ತವಾ ಮೇಲೆ ಈ ರೀತಿ ಇಟ್ಟ ಮೇಲೆ 1 ಸ್ಪೂನು ಸುತ್ತ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ಪೂನು ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹದವಾಗಿ ಬೇಯಲಿ ಅಂತ ನಾನಿಲ್ಲಿ ಒಂದು ಮುಚ್ಚಳನ ಮುಚ್ಚಿ ಬೇಯಕ್ಕಿಟ್ಟಿದ್ದೀನಿ. 2 ನಿಮಿಷ ಒಂದು ಕಡೆ ರೋಸ್ಟ್ ಆದಮೇಲೆ ಅದನ್ನು ಮತ್ತೆ ತಿರುವಿ ಹಾಕಿ ಇನ್ನೊಂದು ಸೈಡು ರೋಸ್ಟ್ ಆಗೋದಕ್ಕೆ ಇನ್ನೊಂದು 2 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಡಬೇಕು. ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು. ಇದನ್ನು ತುಂಬ ಈಸಿಯಾಗಿ ಸಿಂಪಲ್ ಆಗಿದೆ. ಬಾಳೆಕಾಯಿ ತವಾ ರೋಸ್ಟ್ ರೆಡಿನೇ ಆಗೋಯ್ತು. ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಬಾಳೆಕಾಯಿ ತವಾ ಫ್ರೈ ಅಂತೂ ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ ಒಂದ್ಸತಿ. ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ. ಮುಂದಿನ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ.